ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನು ಕೆಲಸದ ಹತ್ರ ಇವತ್ತು ಬೆಳಗಿಂದ ಎಲ್ಲ ಕೆಲಸ ಮುಗೀತು. ಅಂದರೆ ಅಡುಗೆದು ಆಯಿತು, ಮತ್ತು ನನ್ನ ಕೆಲಸ ಇರುತ್ತಲ್ಲ ಮಾಮೂಲಿ ತೊಳೆಯೋದು ಎಲ್ಲ ಆಯಿತು, ಪಾತ್ರೆ ತೊಳೆದಿದ್ದು ಎಲ್ಲ. ಸ್ವಲ್ಪ ಪೂರಿ ಉಳಿದುಬಿಟ್ಟಿದ್ವು, ಅದು ಹಂಗೆ ಅಣ್ಣ ಉಂಡೆ ಹಾಕಿ ಕೊಟ್ಟಿದ್ರು. ಅದನ್ನೇ ಚಪಾತಿ ನಾನು ಚಪಾತಿ ಸುಡೋಣ ಅಂತ ಸುಡ್ತಾಯಿದ್ದೀನಿ. ಸಾಂಬಾರು ಅನ್ನ ಎಲ್ಲ ರೆಡಿಯಾಗಿತ್ತು, ಮುದ್ದೆಗೆ ನೀರಿಟ್ಟಿದ್ದೀವಿ. ಹಂಗಾಗಿ ತೋರಿಸ್ತೀನಿ, ಅದೆಲ್ಲ ವೀಡಿಯೋ ತೋರಿಸ್ತೀನಿ ನಾನು. ಇಲ್ಲಿ ಚಪಾತಿ ಊಟ ಇರೋಲ್ಲ, ಮಧ್ಯಾಹ್ನ ಡೈಲಿ ಮುದ್ದೆ ಊಟ ಇರುತ್ತೆ, ಡೈಲಿ ಒಂದೊಂದು ಸಾಂಬಾರು ಇರುತ್ತೆ. ನಾನು ಎಲ್ಲ ಜನ ಇನ್ನೂ ಬಂದಿರಲಿಲ್ವಲ್ಲ, ಅದಕ್ಕೆ ಚಪಾತಿ ಒಂದು ಸ್ವಲ್ಪನೇ ಇದ್ವು ಚಪಾತಿ. ಹಂಗಾಗಿ ತಿಂಡಿಗೆ ಅಂತ ಪೂರಿ ಮಾಡ್ತೀವಲ್ವ, ಅದ್ರಾಗ ಸ್ವಲ್ಪ ಪೂರಿ ಏನಾದರೂ ಮಿಕ್ಕಿದ್ರೆ ಅಣ್ಣ ಅದನ್ನ ಹಂಗೆ ಉಂಡೆ ಹಾಕಿ ಕೊಡ್ತಾರೆ. ಅದನ್ನು ನಾನು ಚಪಾತಿ ಒಸ್ಕೊತೀನಿ, ಆಮೇಲೆ ನಾನೇ ಸುಡ್ತೀನಿ. ಒಂದೊಂದು ದಿವಸ ಅಣ್ಣನೇ ಒಸ್ಬಿಟ್ಟು ಅಣ್ಣನೇ ಸುಟ್ಕೊತಾರೆ. ನಾನೇನು ಕರಿಯಲ್ಲ. ನಾನೇನಾದ್ರು ಪಾತ್ರೆ ಎಲ್ಲ ತೊಳಿಬೇಕಾದ್ರೆ ಅಣ್ಣ ಏನು ಕರಿಯಲ್ಲ, ಅಣ್ಣನೇ ಮಾಡ್ಕೊತಾರೆ. ಇವತ್ತೇನು ಜಾಸ್ತಿ ಕೆಲಸ ಇರಲಿಲ್ಲ, ಫ್ರೀಯಾಗಿ ಕೂತಿದ್ನಲ್ವ. ನನ್ನ ಕೆಲಸ ಎಲ್ಲ ಮುಗ್ದಿತ್ತು, ಫ್ರೀಯಾಗಿ ಕೂತಿದ್ದೆ. ಹಂಗಾಗಿ ಇಲ್ಲಿ ಸೋಮವಾರ ಮತ್ತು ಗುರುವಾರ ಫುಲ್ ಜನ ರಶ್ ಇರ್ತಾರೆ. ಬಾಕಿ ಟೈಮ್ ಜನ ಏನು ಹಂಗಿರೋದಿಲ್ಲ. ಹಂಗಾಗಿ ನಾನೇ ಮಾಡ್ತಾಯಿದ್ದೀನಿ. ನಾವು ಮನೇಲಿ ತವದಲ್ಲಿ ಬೇಯಿಸ್ತೀವಿ. ಇಲ್ಲಿ ಹಂಚಿಟ್ಟಿದ್ದೀನಿ, ಹಂಚಿನ ಮೇಲೆ ಬೇಯಿಸ್ತಾ ಇರೋದು ರೊಟ್ಟಿ. ಸಾರಿ, ನಾನು ಹಂಚು ಒಂಥರ ಇದು ನೋಡಿ, ಇದೇನೆ ಇದ್ರ ಮೇಲೆ ಬೇಯಿಸ್ತಾ ಇದ್ದೀನಿ. ನಾನು ಏನಾದರೂ ಇದರಲ್ಲಿ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕಮೆಂಟ್ ಹಾಕಿ, ಯಾರಾದರೂ ಗೊತ್ತಿದ್ದರೆ. ನೋಡಿ, ನಾವು ಹಂಚು ಅಂತ ಅಂತೀವಿ, ನೀವೆಲ್ಲ ಯಾವ ಥರ ಕರಿತೀರಾ ಅದನ್ನು ಕಮೆಂಟ್ ಮಾಡಿ. ನೋಡಿ, ನಾನು ಈ ಥರ ಎಲ್ಲ ನೀಟಾಗಿ, ಅಂದರೆ ಸುತ್ತಲೂ ಎಲ್ಲ ಚೆನ್ನಾಗಿ ಬೇಯಿಸಿದ್ರೆ ಕಾವು, ಅಂದರೆ ಸ್ಟೌವ್ನಲ್ಲಿ ಸ್ವಲ್ಪ ಚಪಾತಿ ಮತ್ತು ಮುದ್ದೆ ಅಷ್ಟೇ ಎರಡೇ ಸ್ಟೌವಲ್ಲಿ ಮಾಡೋದು. ಇನ್ನು ಅನ್ನ ಸಾಂಬಾರೆಲ್ಲ ಒಲೆಯಲ್ಲೇ ಮಾಡೋದು, ಸೌದೆ ಒಲೆಯಲ್ಲೇ. ಇವತ್ತೇನು ಸಾಂಬಾರು ಅಂತ ತೋರಿಸ್ತೀನಿ ನಾನು. ಡೈಲಿ ಒಂದೊಂದು ಥರ ಸಾಂಬಾರು. ಸೋಮವಾರ, ಮಂಗಳವಾರ, ಬುಧವಾರ 6 ದಿವಸ ಡೈಲಿ ಒಂದೊಂದು ಥರ ಸಾಂಬಾರು. ನೋಡಿ, ಈ ಕಡೆ ಎಲ್ಲ ಅಂದರೆ ನೀಟಾಗಿ ಬೇಯಬೇಕು. ಎಣ್ಣೆ ಜಾಸ್ತಿ ಹಾಕಲ್ಲ ನಾವು, ಯಾಕಂದರೆ ಪೂರಿ ಒಸಿಬೇಕಾದ್ರೇ ಅಣ್ಣ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟಿರ್ತಾರೆ, ಅದಕ್ಕೆ ಎಣ್ಣೆ ಹಾಕ್ಸಲ್ಲ. ನೋಡಿ, ಈ ಕಡೆ ಮುದ್ದೆಗೆ ನೀರು ಮಳ್ತಾ ಐತೆ. ಮುದ್ದೆಗೆ ಈ ಥರ ನೀರು ಮಳ್ಳಿಸ್ಕೊತೀವಿ. ಮತ್ತು ತಪ್ಪಲೆಲ್ಲೂ ಅಷ್ಟೇ ಎಕ್ಸ್ಟ್ರಾ ತಪ್ಪಲೆಯಲ್ಲಿ ನೀರು ಇಟ್ಕೊಂಡಿರ್ತೀವಿ ಮುದ್ದೆಗೆ ಅಂತ. ಯಾಕಂದರೆ ಇವಾಗ ಕಸ್ಟಮರ್ ಬರ್ತಿರ್ತಾರೆ, ಅವ್ರಿಗೆ ಬಿಸಿ ಮುದ್ದೆನೇ ಮಾಡಿಕೊಡೋದು, ಅವಾಗ ತಾನೇ ಮಾಡಿ ಕೊಡೋದು ನಾವು. ಹಾಗಾಗಿ ಅಣ್ಣನೇ ಮುದ್ದೆ ಮಾಡ್ಕೊತಾರೆ. ನಾನು ಸುಮ್ಮನೆ ಇದನ್ನು ನೀರಿಟ್ಟಿರೋದನ್ನ ತೋರಿಸ್ತಾ ಇದ್ದೀನಿ. ಅದನ್ನು ನಾನು ತೋರಿಸ್ತೀನಿ, ಅಣ್ಣ ಮುದ್ದೆ ಮಾಡಿರೋದನ್ನು ನಾನು ವೀಡಿಯೋ ಮಾಡಿದ್ದೀನಿ ಇವತ್ತು. ಹಂಗಾಗಿ ಮುದ್ದೆ ತಿರುಗ್ತಾ ಇರೋದನ್ನ ವೀಡಿಯೋ ಮಾಡಿದ್ದೀನಿ. ನಾವು ಎಣ್ಣೆ ಜಾಸ್ತಿ ಹಾಕಲ್ಲ. ಒಂದು ದಿವಸ ನಾನು ಚಪಾತಿಗೆ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟಿದ್ದೆ. ಅಣ್ಣ ಅಷ್ಟೊಂದು ಹಾಕ್ಬೇಡ್ರಿ, ಕಮ್ಮಿ ಹಾಕ್ರಿ ಅಂತು. ನಾನು ಅಲ್ಲಿಂದ ಈಚೆಗೆ ಕಮ್ಮಿ ಹಾಕ್ತೀನಿ. ನೋಡಿ, ಇದು ನುಗ್ಗೆಕಾಯಿ ಸಾಂಬಾರು ಇವತ್ತು ನಮ್ಮ ಹೋಟ್ಲಲ್ಲಿ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ. ನುಗ್ಗೆಕಾಯಿ ಸಾಂಬಾರು ನಾವು ಒಲೆಯಲ್ಲೇ ಮಾಡೋದು. ಸಾಂಬಾರೆಲ್ಲ ರೆಡಿ ಆಗೈತೆ ನೋಡಿ. ಒಲೆ ಈ ಥರ ಸೌದೆ ಒಲೆಯಲ್ಲೇ ಮಾಡೋದು ಸಾಂಬಾರೆಲ್ಲ. ಜಾಸ್ತಿ ಗ್ಯಾಸಲ್ಲಿ ಮಾಡಲ್ಲ, ಸೌದೆ ಒಲೆಯಲ್ಲೇ ಮಾಡೋದು. ಮಸಿನೂ ಅಷ್ಟಾಗಲ್ಲ, ಪಾತ್ರೆಗಳು ನೀಟಾಗಿರ್ತವೆ. ಪಾತ್ರೆ ಏನು ಅಷ್ಟೊಂದು ಮಸಿನೂ ಮಾಡಲ್ಲ. ನೋಡಿ, ಚಪಾತಿ ಮುದ್ದೆ ಮಾತ್ರ ನಾವು ಸ್ಟೌವಲ್ಲಿ ಮಾಡ್ಕೊಳ್ಳೋದಷ್ಟೇ. ಈ ಕಡೆ ಇಟ್ಟಿದ್ದೀವಿ ನೀರು ಕಾಯಬೇಕು ಅಂದ್ಬಿಟ್ಟು. ಒಂದು ಸ್ವಲ್ಪ ಹೊತ್ತು ಆಫ್ ಮಾಡಿದ್ದೆ, ಆಮೇಲೆ ಮತ್ತೆ ಬಿಸಿಗಿಡಬೇಕು. ನೋಡಿ, ಇದು ಮುದ್ದೆ ಕೋಲು, ಕೌಗೋಲು ಮತ್ತು ಮುದ್ದೆ ಕೋಲು ಎರಡೂ ಉದ್ದ ಇರೋದ್ರಿಂದ ನನಗೆ ಮುದ್ದೆ ತಿರುವಕ್ಕೆ ಬರಲ್ಲ, ಅಣ್ಣನೇ ತಿರುಗ್ತಾರೆ. ನಾನೇನು ಜಾಸ್ತಿ ಮುದ್ದೆ ಮಾಡಲ್ಲ, ಅಣ್ಣನೇ ಮಾಡ್ತಾರೆ. ಅಂದರೆ ಅವಾಗೆ ಮಾಡಿ ಅವಲೇ ಕೊಟ್ಬಿಡ್ತೀವಿ, ಅವೇ ಬರ್ತಿರುತ್ತೆ. ಅನ್ನನೂ ರೆಡಿ ಐತೆ, ಅವೇ ಬರ್ತಿರಬೇಕು. ಮುದ್ದೆ ಸುಮ್ಮನೆ ಮಾಡಿಬಿಟ್ಟು ಯಾವಾಗಲೂ ಕೊಡಲ್ಲ ನಾವು, ಅವಾಗ ತಾನೇ ಮಾಡಿ ಕೊಡೋದು. ನೋಡಿ, ಅಣ್ಣ ಈ ಕಸ್ಟಮರ್ ಬಂದರು, ಒಂದು 4 ಜನ. ಅಣ್ಣ ಮಾಡ್ತಾವ್ರೆ, ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಎಷ್ಟು ನೀಟಾಗಿ ಮಾಡ್ತಾರೆ ಅಂದರೆ ಅವ್ರಿಗೆ ಚೆನ್ನಾಗಿ ರೂಢಿ ಆಗಿಬಿಟ್ಟೈತೆ ಅಣ್ಣನಿಗೆ. ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಣ್ಣ. ಹಂಗಾಗಿ ನನಗೆ ಅಷ್ಟೊಂದಾಗಿ ಬರೋಲ್ಲ ಮುದ್ದೆ ತಿರುವಕ್ಕೆ. ನನಗೊಂದು ದಿವಸ ಬಿಟ್ಟರು, ನನಗೆ ತಿರುವಕ್ಕೆ ಬರಲಿಲ್ಲ. ಹಂಗಾಗಿ ಅಣ್ಣನೇ ಮಾಡಿಕೊಡ್ತಾರೆ. ಅಂದರೆ ಅವಾಗ ಮಾಡೇ ಕೊಡಬೇಕಲ್ವ ಬಿಸಿ ಮುದ್ದೆ, ಅದು ಗಂಟಾಗಂಗಿಲ್ಲ, ಏನಿಲ್ಲ, ಇಷ್ಟು ನೀಟಾಗಿ ಮಾಡ್ತಾರೆ. ಈ ಕಡೆ ಬಿಸಿನೀರು ಇಟ್ಟವ್ರಲ್ವ, ಹಂಗೇನೋ ಮುದ್ದೆ ಟೈಟ್ ಬಂದರೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಮಾಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮುದ್ದೆ ಕಟ್ಟಬೇಕಾದ್ರೂ ಅಷ್ಟೇ, ತುಪ್ಪ ಹಾಕ್ಬಿಟ್ಟು ಕಟ್ಟೋದು ಮುದ್ದೆನ. ತುಂಬ ಚೆನ್ನಾಗಿರುತ್ತೆ, ಮೆತ್ತಗಿರುತ್ತೆ ಹಸಿಟ್ಟು. ಅಂದರೆ ಮುದ್ದೆ ಇಷ್ಟು ಚೆನ್ನಾಗಿರುತ್ತೆ ನಿಜವಲ್ಲ. ಎಲ್ಲ ಇಷ್ಟ
ಇಷ್ಟಪಟ್ಟು ಊಟ ಮಾಡ್ತಾರೆ. ಫುಲ್ ಮೀಲ್ಸ್ ಇಲ್ಲಿ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ಎಲ್ಲರೂ ಅಷ್ಟೇ. ಇವರು ಅಷ್ಟೇ ಬರೋ ಅಂಥವ್ರಿಗೆ ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳಲ್ಲ, ಏನಿಲ್ಲ, ಅಷ್ಟು ನೀಟಾಗಿ ಊಟಕ್ಕೆ ಇಟ್ಕೊಡ್ತಾರೆ. ಒಬ್ಬರು ಇಬ್ಬರು ಬಂದ್ರಲ್ಲ ಅಂತ ಬೇಜಾರು ಮಾಡ್ಕೊಳ್ಳಲ್ಲ. ಹಂಗಾಗಿ ತುಂಬ ಚೆನ್ನಾಗಿ ಜನಗಳ್ನೂ ಹಂಗೆ ಚೆನ್ನಾಗಿ ಮಾತಾಡ್ಸ್ಕೊಂಡು ಊಟಕ್ಕಿಡ್ತಾರೆ, ಹೊಟ್ಟೆ ತುಂಬ ಊಟಕ್ಕಿಡ್ತಾರೆ ನಿಜವಾಗ್ಲೂ. ಇಲ್ಲಿ ಬರೋ ಅಂಥವ್ರು ಯಾರೂ ಅರ್ಧಂಬರ್ಧ ಊಟ ಮಾಡೋಗಲ್ಲ, ಎಲ್ಲ ಹೊಟ್ಟೆ ತುಂಬ ಊಟ ಮಾಡ್ಕೊಂಡೇ ಹೋಗೋದು. ಫುಲ್ ಮೀಲ್ಸ್ ಇರೋದ್ರಿಂದ ಡೈಲಿ ಮುದ್ದೆ ಇರುತ್ತೆ, ಡೈಲಿ ಅಣ್ಣನೇ ಮುದ್ದೆ ಮಾಡೋದು, ನಾನಂತೂ ಮಾಡಲ್ಲ. ನಾನು ಮುದ್ದೆ ಕಟ್ತೀನಿ ಅಷ್ಟೇ, ಮುದ್ದೆ ಮಾಡೋಕ್ಕೆ ಬರಲ್ಲ ನನಗೆ. ಯಾಕಂದರೆ ಇವಾಗ ನಾವು ಮನೆಯಲ್ಲಿ ಮಾಡ್ದಂಗೆ ಮಾಡೋಕ್ಕಾಗಲ್ಲ. ಹೋಟ್ಲು ಇರೋದ್ರಿಂದ ಹೋಟ್ಲಲ್ಲಿ ಇವಾಗ ಒಂದು ಸ್ವಲ್ಪನೂ ಗಂಟಾಗಂಗಿಲ್ಲ, ಏನಿಲ್ಲ. ನೋಡಿ ಎಷ್ಟು ನೀಟಾಗಿ ಮಾಡವ್ರೆ, ತೋರಿಸ್ತೀನಿ ನಾನು. ನೋಡಿ ನಾವೇ ಕಟ್ಟಿರೋದು ಮುದ್ದೆ, ಅಣ್ಣ ಮುದ್ದೆ ತಿರುವಿರೋದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ, ನನಗಂತೂ ತುಂಬ ಇಷ್ಟ. ಚೆನ್ನಾಗೂ ಮಾಡ್ತಾರೆ, ಕ್ಲೀನಾಗಿರುತ್ತೆ. ನಾನೇ ಎಲ್ಲ ಕ್ಲೀನ್ ಮಾಡೋದು, ಒಳಗೆಲ್ಲ ನೀಟಾಗಿರುತ್ತೆ. ಹೋಟ್ಲಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಧನ್ಯವಾದ.